ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ಪ್ರೀತಿ ರಾಹುಲ್ ಶರೀಕರ್ ತಮ್ಮೆಲ್ಲರಿಗೂ ಮಾಸ್ಟರ್ ರಾಹುಲ್ ಶರೀಕರ್ ಯೂಟ್ಯೂಬ್ ಚಾನಲ್ಗೆ ತಮಗೂ ಪ್ರೀತಿ ಸ್ವಾಗತ. ಇಂದೇನಪ್ಪ ವಿಶೇಷ ಬಂದಾಗ ನಿಮ್ದು ತರಗತಿಯಲ್ಲಿ ಏನ್ ಬಂದಾಗ ಕಾರ್ಗಿಲ್ ವಿಜಯೋತ್ಸವ ಅದಲ್ವಾ ಅಂದ್ರೆ ನಾಳೆ ಅಂದ್ರೆ ಏನ್ ಗೊತ್ತಿಲ್ಲ ಜುಲೈ 20 ಏನಪ್ಪಂದ್ರ ಕಾರ್ಗಿಲ್ ವಿಜಯೋತ್ಸವ ದಿನ ಅಂತಕ್ಕಂತ ಆಚರಣೆ ಮಾಡ್ತದಲ್ವಾ. ಈ ಕಾರ್ಗಿಲ್ ವಿಜಯೋತ್ಸವ ಅಂತಕ್ಕಂಥದ್ದಲ್ವಾ ಯಾಕೆ ಆಚರಣೆ ಮಾಡ್ತೀವಿ ಅದಲ್ವಾ. ಈ ಕಾರ್ಗಿಲ್ ಪ್ರದೇಶ ಅಥವಾ ಕಾರ್ಗಿಲ್ ಯುದ್ಧ ಕುರಿತು ಒಂದಿಷ್ಟು ಮಾಹಿತಿ ಈ ತರಗತಿಯಲ್ಲಿ ಸಂಪೂರ್ಣ ನೋಡಂಬರದಲ್ವಾ. ಪ್ರಮುಖವಾಗಿ ಬರ್ರಿ ಇನ್ನೊಂದೇನಪ್ಪ ಅಂದ್ರೆ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ. ಈಗ ನೋಡತ್ತೇನೆ ಅನ್ಕೋತೀನಿ ಪ್ಲಸ್ ಫಸ್ಟ್ ಏನಪ್ಪ ಸೈಡ್ ನ್ಯಾಗ ನೋಡತ್ತೇನೆ ಅನ್ಕೋ ಸ್ಲೈಡ್ ನ್ಯಾಗ ಅದಲ್ವಾ. ನೋಡ್ರಿ ಇವಾಗ ಪ್ರಮುಖ ಮುಂಬರುವ ಎಕ್ಸಾಮ್ ಕೂಡ ಕ್ವಶನ್ ಕೇಳ್ಬೋದು. ಏನ್ ಗೊತ್ತೇನ್ರಿ ಜುಲೈ ಏನ್ ಗೊತ್ತೇನ್ರಿ 26ರಂದು ಯಾವ ದಿನ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ ಕಾರ್ಗಿಲ್ ವಿಜಯ ದಿವಸ. ಯಾವ ದಿವಸ ಹೇಳ್ರಿ ಕಾರ್ಗಿಲ್ ವಿಜಯ ದಿವಸ. ಈಗ ಏನ್ ಗೊತ್ತೇನ್ರಿ ಈ ಕಾರ್ಗಿಲ್ ವಿಜಯ ಅದಲ್ವಾ ಕಾರ್ಗಿಲ್ ಯುದ್ಧದ ಇತಿಹಾಸ ಏನು ಅದಲ್ವಾ. ಈ ಪ್ರಮುಖ ಏನ್ ಸಂಗತಿಗಳದು ಈ ಕಾರ್ಗಿಲ್ ಯುದ್ಧ ಯಾಕಾಯ್ತು ಅಂತಕ್ಕಂತ ಒಂದಿಷ್ಟು ಮಾಹಿತಿ ನಿಮ್ ತರಗತಿಯಲ್ಲಿ ಒಳಂಬರದಲ್ವಾ. ಇಲ್ಲಿ ಇಮೇಜ್ ಹಾಕ್ತೀನಿ ನೋಡುತ್ತೆ ಅನ್ಕೋತೀನಿ. ನಮ್ಮ ಪ್ರೀತಿಯ ಏನ್ ಗೊತ್ತೇನ್ರಿ ಭಾರತೀಯ ಸೈನಿಕರಂತಕ್ಕಂತ ನೋಡುತ್ತೆ ಅನ್ಕೋತೀನಿ ಅಲ್ವಾ. ಬರ್ರಿ ನೋಡ್ರಿ ಕಾರ್ಗಿಲ್ ಯುದ್ಧದ ಹಿನ್ನೆಲೆ ಸ್ನೇಹಿತರೆ ಗೊತ್ತಿರ್ಬೇಕು ಎಲ್ಲರಂತ ಕಾರ್ಗಿಲ್ ಯುದ್ಧ. ಈ ಕಾರ್ಗಿಲ್ ಯುದ್ಧದ ಹಿನ್ನೆಲೆ ಏನು ಬ್ಯಾಕ್ ಗ್ರೌಂಡ್ ಆಫ್ ಕಾರ್ಗಿಲ್ ವಾರ್ ಅಂತಕ್ಕಂಥ ನೋಡ್ರಿ. ಇವಾಗ ಏನಾಗಿರುತ್ತೆ ಗೊತ್ತೇನ್ರಿ ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಯಾವಾಗ ಆಗುತ್ತೆ ಗೊತ್ತೇನ್ರಿ 1999ರಲ್ಲಿ. ಯಾವ ಹೇಳ್ರಿ 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನ್ ಗೊತ್ತೇನ್ರಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಜಮ್ಮು ಮತ್ತೇನ್ ಗೊತ್ತೇನ್ರಿ ಕಾಶ್ಮೀರ್ ನೋಡ್ರಿ ಜಮ್ಮು ಮತ್ತು ಕಾಶ್ಮೀರ ಗೊತ್ತೇನ್ರಿ ಕಾರ್ಗಿಲ್ ಜಿಲ್ಲೆಯಲ್ಲಿ ಯುದ್ಧ ನಡೀತು ನೋಡ್ರಿ. ಇದನ್ನ ನೋಡ್ರಿ ನಮ್ ಭಾರತ ದೇಶದ ಮತ್ತೇನ್ ಗೊತ್ತೇನ್ರಿ ಪಾಕಿಸ್ತಾನ ಏನ್ ಗೊತ್ತೇನ್ರಿ ಈ ಜಮ್ಮು ಮತ್ತೇನ್ ಗೊತ್ತೇನ್ರಿ ಸರ್ ಕಾಶ್ಮೀರ್ ಅಂತ ಕರೀತಾರಲ್ವಾ. ಅಲ್ಲಿ ನೋಡ್ರಿ ಕಾರ್ಗಿಲ್ ಅಂತಕ್ಕಂಥ ಜಿಲ್ಲೆ ಬರುತ್ತಾರೆ ಅದಲ್ವಾ. ಆ ಕಾರ್ಗಿಲ್ ಜಿಲ್ಲೆದೇನು ಯುದ್ಧ ನಡೀತ ನೋಡ್ರಿ. ನೋಡ್ರಿ ಈ ಯುದ್ಧದ ಏನ್ ಗೊತ್ತೇನ ಅವತ್ತಿನ ಬಂದಾಗ ಸುಮಾರು ಏನ್ ಗೊತ್ತಿ ಇದು ಆಕ್ಚುಲಿ 84 ದಿನ ನಡೀತಾ ಹೇಳ್ರಿ 84 ದಿನ ನಡೆಯುತ್ತೆ ನೋಡ್ರಿ. ವಿಜಯದ ದಿನ ಜುಲೈ 26 ಅದಲ್ವಾ ಅಂದ್ರ 1989 ಜುಲೈ 26ಕ್ಕೆ ಏನ್ ಗೊತ್ತೇನ ಭಾರತ ದೇಶ ಏನ್ ಮಾಡ್ತದ ಗೊತ್ತೇನ್ರಿ ವಿಜಯ ಸಾಧಿಸ್ತದ. ಆ ವಿಜಯ ಸಾಧಿಸಿದ ಏನ್ ಮಾಡ್ತಾರ ಗೊತ್ತೇನ್ ಪ್ರತಿ ವರ್ಷ ಜುಲೈ 26ಕ್ಕೆ ಏನ್ ಗೊತ್ತೇನ್ರಿ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡ್ತಾರ ನೋಡ್ರಿ. ಈ ದಿನವನ್ನು ಕಾರ್ಗಿಲ್ ಸರ್ ವಿಜಯ ದಿವಸ ಎಂದು ಆಚರಿಸಲಾಗುತ್ತದೆ ಅದಲ್ವಾ. ಸರ್ ವಿಶೇಷತೆ ಏನ್ ಬಂದು ಕರೆಂಟ್ ಅಫೇರ್ಸ್ ಕೇಳ್ಬೋದು. ಏನಂದ್ರೆ ಏನಪ್ಪಾ ಅಂದ್ರ ಸರ್ 2026ಕ್ಕ ನೋಡ್ರಿ ಎಷ್ಟನೇ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡ್ತೀನಿ ಬಂದಾಗ 27ನೇ ಸರ್ ಕಾರ್ಗಿಲ್ ಏನ್ ಗೊತ್ತೇನ್ ವಿಜಯೋತ್ಸವ ಅಂತಕ್ಕಂತ ಆಚರಣೆ ಮಾಡ್ತೀನಿ ಗೊತ್ತಿರ್ಬೇಕು ಹೌದಲ್ವಾ. ಸದ್ಯ ಗೊತ್ತಿರ್ಬೇಕು. ಇವಾಗ ಏನ್ ಗೊತ್ತೇನ್ ಪ್ರಮುಖವಾಗಿ ಇಂತೆ ಜಮ್ಮು ಕಾಶ್ಮೀರದಲ್ವಾ ಈ ಲಡಾಖ್ ಅಂತಕ್ಕಂಥ ಪ್ರದೇಶ ಬರ್ತಾವ. ಲಡಾಖ್ ಏನ್ ಗೊತ್ತೇನ್ ಪ್ರಮುಖವಾಗಿ ಸರ್ ಟೈಗರ್ ಹಿಲ್ ಅಂತಕ್ಕಂಥ ಯಾವ ಪ್ರದೇಶ ಗೊತ್ತೇನ್ರಿ ಟೈಗರ್ ಹಿಲ್ ಅಂತಕ್ಕಂಥ ಪ್ರದೇಶ ಸಲುವಾಗಿ ಏನ್ ಮಾಡ್ತದ ಗೊತ್ತೇನ್ರಿ ಸರ್ ಯುದ್ಧ ಹಾಕೊಂಡ್ ಗೊತ್ತಿರ್ಬೇಕು ಅದಲ್ವಾ. ಈ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ನಮ್ಮ ಭಾರತ ದೇಶದಾಗ ಎಲ್ಲಿ ಕಂಡು ಬರ್ತದೆ ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೋದಲ್ವಾ. ಎಲ್ಲಿ ಕಂಡು ಬರ್ತದೆ ಲಡಾಖ್ ನ ಕಂಡು ಬರ್ತದೆ ನೋಡಿ ಗೊತ್ತಿರ್ಲಿ ಎಸ್ ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ನೋಡ್ರಿ ಭಾರತ ಮತ್ತೆ ಏನ್ ಗೊತ್ತೇನ್ರಿ ಪಾಕಿಸ್ತಾನ ಮಧ್ಯೆ ಅಂದ್ರೆ ಪಾಕ್ಗಳ ಯುದ್ಧಗಳ ಇತಿಹಾಸ ಅಂದ್ರೆ ನೋಡ್ರಿ ಭಾರತ ದೇಶ ಮತ್ತ ಪಾಕಿಸ್ತಾನ ಮಧ್ಯೆ ಎಷ್ಟು ಯುದ್ಧಗಳಾಗ್ಯಾವ ನೋಡ್ರಿ. ಪ್ರಮುಖ 3 ಆಗ್ಯಾವ್ರಿ. ಬಟ್ ಇದಂತೂ ಒಂದನೇ ಯುದ್ಧ ನಮ್ಗೆ ಗೊತ್ತ ಅನ್ಕೋತೀನಿ 1947 ಏನ್ ಗೊತ್ತೇನ್ರಿ ಸರ್ ಕಾಶ್ಮೀರ ವಿಷಯವಾಗಿ ನಡೆದ ಮೊದಲ ಸಂಘರ್ಷ ಅದರಿ ಅಷ್ಟೊಂದೇನ ಆಗಿಲ್ರಿ. ಸರ್ ನಂತರ ಬಂದಾಗ 1965 ನೋಡ್ರಿ ಇದು ಮೇನ್ 1965 ಸರ್ 1971ಕ್ಕ ಸರ್ ಯಾಕಂದ್ರೆ ಬಾಂಗ್ಲಾದೇಶದ ವಿಮೋಚನೆಗೆ ಕಾರಣವಾಗಿ ಸರ್ ನಂತರ 1999 ರೀ ಮೊನ್ನೆ ಒಂದ್ ಐತ್ ನೋಡೋದಲ್ವಾ ಸರ್ ಯಾವ್ದು 5 ಬಂದಾಗ ಇದು ಕೂಡ ಐತ್ ನೋಡ್ರಿ ಯಾವ್ದಪ್ಪ ಅಂದ್ರ 2025 ಏನ್ ಗೊತ್ತೇನ್ರಿ ಇವಾಗ ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು. ಬಟ್ ಈಗ 4-5 ಏನ್ ನಡೆದಾವಲ್ವಾ ಈ ಅಷ್ಟರಲ್ಲಿ ಗೆದ್ದಕೊಂಡ ದೇಶ ಯಾವ್ದು ಗೊತ್ತೇನ್ರಿ ಅದು ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ ಅಂತಕ್ಕಂಥದ್ದು. ಸರ್ ಯಾವ ದೇಶ ಹೇಳ್ರಿ ಭಾರತ ದೇಶ ಅಂತಕ್ಕಂಥದ್ದು ಪ್ರಮುಖವಾಗಿ ಗೊತ್ತಿರ್ಲಿ. ಇವಾಗ ಅಲ್ಲಿ ಜಮ್ಮು ಮತ್ತೆ ಏನ್ ಗೊತ್ತೇನ್ರಿ ಕಾಶ್ಮೀರ ಅದಲ್ವಾ. ಸರ್ ನಂತರ ಈ ಪಾಕಿಸ್ತಾನ ಮಧ್ಯ ಏನ್ ಗೊತ್ತೇನ್ರಿ ನಮ್ಮ ಪ್ರಮುಖ ಲಡಾಖ್ನಾಗ ಕಾರ್ಗಿಲ್ ಅಂತಕ್ಕಂಥ ಪ್ರದೇಶ ಬರುತ್ತೆ. ಅಲ್ಲಿ ಪ್ರಮುಖವಾಗಿ ಟೈಗರ್ ಹಿಲ್ ಅಂತಕ್ಕಂಥ ಪ್ರದೇಶದೊಳಗೆ ಏನ್ ಗೊತ್ತೇನ್ರಿ ಯುದ್ಧ ಹಾಕೊಂಡ್ ಗೊತ್ತಿರ್ಬೇಕು ಅದಲ್ವಾ. ಇಲ್ಲಿ ಸೊ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ನೋಡಂಬರದಲ್ವಾ ನೋಡ್ರಿ ಇವಾಗ ಆಪರೇಷನ್ ವಿಜಯ ಅದಲ್ವಾ. ನೋಡ್ರಿ ಕ್ವಶನ್ ಕೇಳ್ತಿರ್ತಾರೆ ಸರ್ ಆಪರೇಷನ್ ವಿಜಯ ಮತ್ತು ಆಪರೇಷನ್ ಸಫೇದ್ ಸಾಗರ್. ಈ ಆಪರೇಷನ್ ವಿಜಯ ಅಂತಕ್ಕಂಥ ಎದಕ್ ಸಂಬಂಧಪಟ್ಟದ ಗೊತ್ತೇನ್ರಿ ಕಾರ್ಗಿಲ್ ಸಂಬಂಧಪಟ್ಟದ್ ನೋಡ್ರಿ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ. ಸರ್ ಆಪರೇಷನ್ ವಿಜಯ ಅಂತಕ್ಕಂಥ ಸಂಬಂಧಪಟ್ಟದ ಗೊತ್ತೇನ್ ಕಾರ್ಗಿಲ್ ಯುದ್ಧ ನೋಡ್ರಿ. ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಿ ನುಸುಳುಕೋರರನ್ನು ಹಿಮ್ಮೆಟ್ಟಿಸಲು ಭಾರತೀಯ ಭೂಸೇನೆ ನಡೆಸಿದ ಕಾರ್ಯಾಚರಣೆ ನೋಡ್ರಿ. ಆಪರೇಷನ್ ವಿಜಯ ಅಂದ್ರೆ ಏನ್ ಗೊತ್ತೇನ್ರಿ ಇವಾಗ ಕಾರ್ಗಿಲ್ ಯುದ್ಧದಲ್ಲಿ ಏನ್ ಗೊತ್ತೇನ್ರಿ ಪಾಕಿಸ್ತಾನಿಗಳು ಇರ್ತಾರ ನೋಡ್ರಿ ಆ ನುಸುಳುಕೋರರು ಇರ್ತಾರಲ್ವಾ ಅವ್ರಿಗೆ ಹಿಮ್ಮೆಟ್ಟಿಸಲು ಏನ್ ಮಾಡ್ತಾರ ಗೊತ್ತೇನ್ರಿ ನಮ್ಮ ಪ್ರೀತಿಯ ಭಾರತೀಯ ಭೂಸೇನೆ ಏನ್ ಮಾಡ್ತಾರ ಕಾರ್ಯಾಚರಣೆ ಮಾಡ್ತಾರ. ಆ ಕಾರ್ಯಾಚರಣೆ ಹೆಸರೇನ್ ಗೊತ್ತೇನ ಆಪರೇಷನ್ ವಿಜಯ ಅಂತಕ್ಕಂಥದ್ದು. ಸರ್ ನಂತರ ಬಂದಾಗ ಈ ಆಪರೇಷನ್ ಏನ್ ಗೊತ್ತೇನು ಸಫೇದ್ ಸಾಗರ್ ಹಿಂಗ್ ಕೂಡ ಕೇಳ್ಬೋದು ನೋಡ್ರಿ. ಆಪರೇಷನ್ ಸಫೇದ್ ಸಾಗರ್ ಅಂತಕ್ಕಂಥ ಏನ್ ಗೊತ್ತೇನ್ರಿ ಸರ್ ಯಾವ್ದು ಅಂದ್ರೆ ಅದು ಎದಕ್ ಸಂಬಂಧಪಟ್ಟ ಬಂದಾಗ ಇದು ಕೂಡ ಕಾರ್ಗಿಲ್ ಯುದ್ಧಕ್ರಿ
ಅದಲ್ವಾ. ನೋಡ್ರಿ ಇವಾಗ ಏನ್ ಗೊತ್ತೇನೆ, ಭೂಸೇನೆಗೆ ಏನ್ ಗೊತ್ತೇನೆ, ಭೂಸೇನೆಗೆ ಸರಿ ಬೆಂಬಲವಾಗಿ ಭಾರತೀಯ ವಾಯುಸೇನೆ. ನೋಡ್ರಿ ಭೂಸೇನೆಗೆ ಬೆಂಬಲವಾಗಿ ಏನ್ ಗೊತ್ತೇನ್ರಿ, ನಮ್ಮ ಪ್ರೀತಿ ಏನ್ ಗೊತ್ತೇನ್ ಭಾರತೀಯ ವಾಯುಸೇನೆ, ನೋಡ್ರಿ ಇಂಡಿಯನ್ ಏರ್ ಫೋರ್ಸ್ ಅಂತ ಕರೀತಾರ ನೋಡ್ರಿ. ಅದಲ್ವಾ, ಎರಡಕ್ಕೂ ಏನ್ ಗೊತ್ತೇನೆ ಕಾರ್ಯಾಚರಣೆ ಮಾಡ್ತದ. ಬಟ್ ನೋಡ್ರಿ ಈಗ ವಾಯುಸೇನೆಗೆ ಸಂಬಂಧಪಟ್ಟ ವಿಜಯ ಅಂದ್ರೆ ಯಾವ್ದಪ್ಪ ಅಂದ್ರೆ ಆಪರೇಷನ್ ಸಫೇದ್ ಸಾಗರ್ ಅಂತಕ್ಕಂಥದ್ದು. ಅದಲ್ವಾ. ಸರಿ ಇವಾಗ ಭೂಸೇನೆ ಅಂತ ಬಂದಾಗ ಪ್ರಮುಖವಾಗಿ ಆಪರೇಷನ್ ವಿಜಯ, ವಾಯುಸೇನೆ ಅಂತ ಬಂದಾಗ ಪ್ರಮುಖವಾಗಿ ಯಾವ್ದು ಗೊತ್ತೇನ್ರಿ, ಆಪರೇಷನ್ ಸಫೇದ್ ಸಾಗರ್ ಅಂತಕ್ಕಂಥದ್ದು. ಆಮೇಲೆ ನೋಡ್ರಿ ಇಲ್ಲಿ MiG-21, MiG-27 ನಂತರ ಮತ್ತು ಮಿರಾಜ್ ಏನ್ ಗೊತ್ತೇನೆ 2000 ಯುದ್ಧ ವಿಮಾನಗಳನ್ನು ಬಳಸಲಾಯ್ತು ನೋಡ್ರಿ. ಈ ಕಾರ್ಗಿಲ್ ಯುದ್ಧ ಆಗತ್ ನೋಡ್ರಿ, ಅದ್ರ ಏನ್ ಬಳಸ್ತಾರ ಗೊತ್ತೇನೆ, MiG-21 ರೀ, MiG-27 ಮತ್ ನೋಡ್ರಿ ಮಿರಾಜ್ 2000 ಗೊತ್ತೇನೆ ಯುದ್ಧ ವಿಮಾನಗಳು ಬಳಸ್ತಾರ ಅಂತ ನೋಡ್ರಿ. ಅದಲ್ವಾ ಈ ಕಾರ್ಗಿಲ್ ಯುದ್ಧ ಟೈಮ್ದಾಗ. ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್, ಯುದ್ಧದ ಏನ್ ಗೊತ್ತೇನು, ಯುದ್ಧ ನಡೆದ ಭೌಗೋಳಿಕ ಪರಿಸ್ಥಿತಿ ಅಂದ ನೋಡಂಬರಿ. ನೋಡ್ರಿ ಅತಿ ಎತ್ತರ ಪ್ರದೇಶ ಈ ಯುದ್ಧವು ಸುಮಾರು ಏನ್ ಗೊತ್ತೇನು 18,000 ಅಡಿ ಏನ್ ಗೊತ್ತೇನು ಎತ್ತರದ ಕಡಿದಾದ ಪರ್ವತ ಶ್ರೇಣಿಗಳಲ್ಲಿ ನಡೆಯಿತು. ಸ್ನೇಹಿತರೆ ಗೊತ್ತಿರ್ಬೇಕು, ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಸುಮ್ನ ಏನ್ ಗೊತ್ತೇನು ಸ್ಥಳದ ಆಗಿಲ್ರಿ. ಇದೇನ್ ಗೊತ್ತೇನು 18,000 ಏನ್ ಗೊತ್ತೇನು 18,000 ಗೊತ್ತೇನ್ರಿ ಅಡಿ ಎತ್ತರದ ನಡೀತು ಅಂತ ನೋಡ್ರಿ. ಅದಲ್ವಾ. ಸರ್ ನಂತರ ನೋಡ್ರಿ ತಾಪಮಾನ ಅಂತ ಬಂದಾಗ ಪ್ರಮುಖ ನೋಡ್ರಿ ಇಲ್ಲಿನ ತಾಪಮಾನವು -ಡಿಗ್ರಿ, ಇಲ್ಲಿ ತಾಪಮಾನ ನೋಡ್ರಿ -ಡಿಗ್ರಿದಾಗ ಅಂತ ನೋಡ್ರಿ, -ಡಿಗ್ರಿ ಸೆಲ್ಸಿಯಸ್ದಾಗ. ಸರ್ ನಂತರ ಬಂದಾಗ ಪ್ರಮುಖ ಅತ್ಯಂತ ಕಠಿಣ ಹವಾಮಾನ ಮತ್ತು ಕಡಿದಾದ ಬೆಟ್ಟಗಳ ನಡುವೆ ಏನ್ ಗೊತ್ತೇನು ಭಾರತೀಯ ಸೈನಿಕರು ಅದ್ಭುತ ಶೌರ್ಯವನ್ನು ಪ್ರದರ್ಶಿಸಿದವರು ನೋಡ್ರಿ. ಇಂತ ಏನ್ ಗೊತ್ತೇನ್ರಿ ಚಳಿ ಏನ್ ಗೊತ್ತೇನ್ರಿ ಪ್ರಮುಖ ಇಂತ -ಡಿಗ್ರಿ ಏನ್ ಗೊತ್ತೇನ್ರಿ ನಮ್ ಭಾರತೀಯ ಸೈನಿಕರು ಏನ್ ಮಾಡ್ತಾರಪ್ಪ ಅಂದಾಗ ಕಠಿಣ ಏನ್ ಗೊತ್ತೇನ್ರಿ ಏನಪ್ಪಾ ಬಂದಾಗ ಹವಾಮಾನದಾಗ ಕಡಿದಾದ ಗೊತ್ತೇನ್ ಬೆಟ್ಟದ ನಡುವೆ ಏನ್ ಗೊತ್ತೇನ್ ಭಾರತೀಯ ಸೈನಿಕರು ಅದ್ಭುತವಾದ ಶೌರ್ಯ ಅಂತಕ್ಕಂಥ ಪ್ರದರ್ಶಿಸ್ತಾರೆ. ಅದಲ್ವಾ. ನೋಡ್ರಿ ಇವಾಗ ಪ್ರಮುಖ ನೋಡ್ರಿ ಇವಾಗ ಕಾರ್ಗಿಲ್ ಇದ್ದಂತಕ್ಕಂಥ ಅವಧಿ ಗೊತ್ತಿರ್ಬೇಕ್ರಿ. ನೋಡ್ರಿ ಈ ಕಾರ್ಗಿಲ್ ಯುದ್ಧ ಅಂತಕ್ಕಂಥ ಯಾವ ಸ್ಟಾರ್ಟ್ ಆದ ಗೊತ್ತೇನ್ರಿ, ಮೇ ಸರ್ ಮೇ 3ರಿಂದ ಏನ್ ಗೊತ್ತೇನ್ರಿ ಮೇ 3, 1999 ಸ್ಟಾರ್ಟ್ ಆಗೋದ್ರಿ. ಸರ್ ನೋಡಿದ್ ಪ್ರಮುಖ ಎಂಡ್ ಗೊತ್ತೇನೆ ಜುಲೈ ಏನ್ ಗೊತ್ತೇನ್ ಜುಲೈ ಅದಲ್ವಾ. ಸರ್ 26 ಏನ್ ಗೊತ್ತೇನ್ರಿ 1999 ನೋಡ್ರಿ. ಸರ್ ಟೋಟಲ್ ಎಷ್ಟ್ ದಿನ ನಡೆದ ಗೊತ್ತೇನ್ರಿ 84 ದಿನ ನೋಡ್ರಿ. ಎಷ್ಟ್ ದಿನ ಹೇಳ್ರಿ 84 ದಿನ. ಬಟ್ ನೋಡಿ ಜುಲೈ 26 ಏನ್ ಮಾಡ್ತಾರೆ ಗೊತ್ತೇನ್ರಿ, ಇವಾಗ ಪಾಕಿಸ್ತಾನ ಅಂತಕ್ಕಂಥ ಸೋಲ್ತಾರೆ. ಅದೆಲ್ಲ ಸೋತ್ ಏನ್ ಗೊತ್ತೇನ್ರಿ ಶರಣ ಆಗ್ತದಲ್ವಾ. ಅವಾಗ ನೋಡ್ರಿ ಭಾರತ ದೇಶ ಜುಲೈ 26 ವಿಜಯ ಅಂತಕ್ಕಂಥ ಸಾಧಿಸ್ತಾರೆ. ಅದಕ್ಕೆ ನೋಡ್ರಿ ಈ ಕಾರ್ಗಿಲ್ ಯುದ್ಧ ಏನ್ ಗೊತ್ತೇನ್ ನಮ್ಮ ಭಾರತೀಯ ಸೈನಿಕರು ಏನ್ ಗೊತ್ತೇನ್ರಿ ಏನ್ ಪ್ರಾಣ ತ್ಯಾಗ ಮಾಡ್ತಾರಲ್ವಾ, ಅವರ ಗೌರವ ನಮನವಾಗಿ ಅದಲ್ವಾ ಈ ವಿಜಯ ಸಾಧಿಸಿದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ, ಪ್ರತಿ ವರ್ಷ ಸರ್ ಜುಲೈ 26 ಆಚರಣೆ ಮಾಡ್ತಾರ ಗೊತ್ತೇನ್ರಿ ಸರ್ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಮಾಡ್ತಾರ ಗೊತ್ತಿರ್ಬೇಕು. ಎಸ್ ಅದಲ್ವಾ. ಈ ನಂತರ ಮತ್ತೆ ನಮ್ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಏನ್ ಕ್ವಶನ್ ಕೇಳ್ತಿರ್ತಾರೆ, ಎಷ್ಟನೇ ಆವೃತ್ತಿ 27ನೇ ಆವೃತ್ತಿ. ಈ ನೋಡ್ರಿ ಪ್ರಮುಖವಾಗಿ ಈ 1999 ಏನ್ ಗೊತ್ತೇ ಅಂದಿನ ಪ್ರಮುಖ ನಾಯಕರಾಗಿದ್ದರು ನಮ್ಮ ಭಾರತ ದೇಶದ್ದು. ಅದಲ್ವಾ. ನೋಡ್ರಿ ಅವಾಗಿದ್ ನೋಡ್ರಿ 1999 ಆಗಿದೆ ನಮ್ಮ ಪ್ರೀತಿ ಏನ್ ಗೊತ್ತೇನ್ ಭಾರತ ದೇಶದ ರಾಷ್ಟ್ರಪತಿಗಳು ಸರ್ ಯಾರಂದ್ರ KR ನಾರಾಯಣ್ ಅಂತಕ್ಕಂಥವ್ರು. ಯಾರು ಹೇಳ್ರಿ KR ನಾರಾಯಣ್. ನೋಡ್ರಿ ಯುದ್ಧದ ಸಮಯದಲ್ಲಿ ಭಾರತದ ಶಸ್ತ್ರಪಡೆಗಳ ಮಹಾದಂಡ ನಾಯಕರಾಗಿದ್ದರು. ಅವ್ರ ಮುಂಚೆ ಏನ್ ಗೊತ್ತೇನ್ರಿ ಈಗ ವಾಯುಪಡೆ ಆಗಿರ್ಬೋದ್ರಿ, ನೌಕಾಪಡೆ ಆಗಿರ್ಬೋದು, ಭೂಪಡೆ, ಈ 3 ಪಡೆಗಳ ಮುಖ್ಯಸ್ಥ ರಾಷ್ಟ್ರಪತಿಗಳು ಇರ್ತಿದ್ರು. ಈಗ ಪ್ರೆಸೆಂಟ್ ಏನ್ ಗೊತ್ತೇನ್ರಿ ನಮ್ದು 3 ಪಡೆಗಳ ಸರ್ ಮುಖ್ಯಸ್ಥರು ಇರ್ತಾರ ಗೊತ್ತೇನ್ CDS ಅಂತಕ್ಕಂಥ ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತಕ್ಕಂಥವ್ರು. ಈ ನೋಡಿ 1999 ಟೈಮ್ದಾಗ ಏನ್ ಗೊತ್ತೇನ್ರಿ ಈ 3 ಪಡೆಗಳ ಮುಖ್ಯಸ್ಥ ರಾಷ್ಟ್ರಪತಿ ಇದ್ದರು. ಆಗಿದ್ದ ರಾಷ್ಟ್ರಪತಿ ಯಾರಂದ್ರೆ KR ನಾರಾಯಣ್ ಅಂತಕ್ಕಂಥವ್ರು ಗೊತ್ತಿರಿ. ಅದಲ್ವಾ. ಸರ್ ನೆಕ್ಸ್ಟ್ ಬಂದಾಗ ಪ್ರಧಾನ ಮಂತ್ರಿ ಪ್ರೈಮ್ ಮಿನಿಸ್ಟರ್ ಅಂತ ನೋಡ್ರಿ. ಆಗಿದ್ದ ಪ್ರಧಾನ ಮಂತ್ರಿ ಯಾರು ಸರ್ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ. ಸ್ನೇಹಿತರೆ ದೇಶ ಕಂಡ ಅಪರೂಪದ ಪ್ರಧಾನ ಮಂತ್ರಿ ನೋಡ್ರಿ. ದೇಶ ಮುಂದೇನ್ ಗೊತ್ತೇನ್ರಿ ಮುನ್ನಡೆಸಿದ ದಕ್ಷ ನಾಯಕರವರು ಅಟಲ್ ಬಿಹಾರಿ ವಾಜಪೇಯಿ, ಭಾರಿ ಮನುಷ್ಯ ಅದಲ್ವಾ. ನೋಡ್ರಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಹೇಳ್ತಿರ್ತಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತಕ್ಕಂಥವ್ರು. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್. ಸರ್ ಇವಾಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ ಗೊತ್ತೇನ್ ಲಾಲ್ ಶಾಸ್ತ್ರಿ ಅವರು. ಈ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದ್ರೆ ಗೊತ್ತೇನ್ರಿ ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥವ್ರು ಗೊತ್ತಿರ್ಲಿ, ಭಾರಿ ಮನುಷ್ಯ ಅದಲ್ವಾ. ಇವ್ರು ಪ್ರಧಾನ ಮಂತ್ರಿ ಆಗಿರ್ತಾರದಲ್ವಾ, ದೇಶವನ್ನು ಮುನ್ನಡೆಸಿದ ದಕ್ಷ ನಾಯಕ ಅಂತ ಹೇಳ್ತಿರ್ತಾರೆ ಅದಲ್ವಾ. ನೆಕ್ಸ್ಟ್ ನೋಡ್ರಿ ರಕ್ಷಣಾ ಮಂತ್ರಿ ಅದ್ರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಅಂತಕ್ಕಂಥ ನೋಡ್ರಿ ಯಾರಂದ್ರೆ ಜಾರ್ಜ್ ಫರ್ನಾಂಡಿಸ್ ಅಂತಕ್ಕಂಥ ರಕ್ಷಣಾ ಮಂತ್ರಿ ಆಗಿರ್ತಾರ್ರಿ ನೋಡ್ರದಲ್ವಾ. ಇವ್ರು ಸೈನಿಕರಿಗೆ ನಿರಂತರವಾಗಿ ಗೊತ್ತೇನ್ರಿ ಧೈರ್ಯ ತುಂಬಿದ ರಕ್ಷಣಾ ಸಚಿವರಪ್ಪ ಅಂದ್ರ ಜಾರ್ಜ್ ಫರ್ನಾಂಡಿಸ್ ಅವರು ಅದಲ್ವಾ. ಇರ್ಲಿ ಸ್ನೇಹಿತರೆ ಗೊತ್ತಿರ್ಬೇಕು ಇವತ್ ಏನ್ ಗೊತ್ತೇನಿಲ್ಲ ಆರಾಮಾಗಿ ಜೀವ ಮಾಡ್ತೀನಿ ತಿಳ್ಕೊಳ್ರಿ. ಕಾರಣ ನೋಡ್ರಿ ನಮ್ಮ ಗಡಿಯಲ್ಲಿ ಏನ್ ಗೊತ್ತೇನ್ರಿ ಸೈನಿಕರ ಏನ್ ಗೊತ್ತ ರಕ್ಷಣೆಯಿಂದ. ಇವತ್ ನೋಡ್ರಿ ನಮ್ಮ ಭಾರತ ದೇಶದ ಗೊತ್ತ ಫ್ಲಾಗ್ ಅಂತಕ್ಕಂಥ ಹಾಲು ತಿಳ್ಕೊಳ್ರಿ, ಅದು ಗಾಳಿಯಿಂದ ಅಲ್ಲ ಸ್ನೇಹಿತರೆ, ನಮ್ಮ ಸೈನಿಕರ ಗೊತ್ತ ಉಳಿಸಿನಿಂದ.
ಅದಲ್ವಾ ಹೀಗಾಗಿ ನೋಡ್ರಿ ನಾಳೆ ಏನಪ್ಪ ಬಂದಾಗ ಏನ್ ಆಚರಣೆ ಮಾಡ್ತಾರೆ ಜುಲೈ 26 ಬಂದಾಗ ಪ್ರಮುಖವಾಗಿ ಗೊತ್ತಿರಬೇಕು ಸರ್ ಕಾರ್ಗಿಲ್ ವಿಜಯ ದಿವಸ ಅಂತಕ್ಕಂಥದ್ದು ಅದ್ರ ಸಲುವಾಗಿ ನಮ್ಗೆ ಇಷ್ಟು ಬೇಸಿಕ್ ಅಂತಕ್ಕಂಥ ಮಾಹಿತಿ ಗೊತ್ತಿರ್ಬೇಕು ಅದಲ್ವಾ ಬೇಸಿಕ್ ಏನ್ ಗೊತ್ತೇ ಇಷ್ಟಂತ ಮಾಹಿತಿ ಗೊತ್ತಿರ್ಬೇಕು ಇರ್ಲಿ ಎಲ್ಲರಿಗೇನಪ್ಪ ಬಂದಾಗ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳು ತಿಳಿಸುತ್ತಾ ಯಾರೆಲ್ಲ ವಿಡಿಯೋ ನೋಡ್ತಿರಲ್ವಾ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಓಕೆ ಥ್ಯಾಂಕ್ ಯು ಸೊ ಮಚ್ ಬಾಯ್